ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚಂದ್ರವರೇ, ಸಿದ್ದರಾಮಯ್ಯನವ್ರ ಸರ್ಕಾರ ಒಬ್ಬ ರೈತನ ಆತ್ಮಹತ್ಯೆಗೆ 5 ಲಕ್ಷ ರೂಪಾಯಿ ಅಂತ ಬೆಲೆ ಕಟ್ಬಿಟ್ಟಿದೆ ಸರ್. ಇವತ್ತು ಈ ಪರಿಹಾರ ಭಿಕ್ಷೆಯಿಂದ ರೈತರ ಸಮಸ್ಯೆ ಬಗೆಹರಿಯುತ್ತೆ ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ? ಖಂಡಿತ ರೈತನ ಸಾವಿಗೆ ಇದು ಪರಿಹಾರ ಅಲ್ಲ. ಇದನ್ನು ನನಗೆ ಹೆಂಗೆ ಕಾಣುತ್ತೆ ಅಂದರೆ, ಸಿದ್ದರಾಮಯ್ಯನವರ ಅನೇಕ ಭಾಗ್ಯ ಕಾರ್ಯಕ್ರಮಗಳಿದೆಯಲ್ಲ, ಆ ಭಾಗ್ಯದ ಕಾರ್ಯಕ್ರಮದಲ್ಲಿ ರಾಹುಲ್ ಭಾಗ್ಯ ಅಂಥೇಳಿ ಇದಕ್ಕೆ ಕರಿಬೋದೇ ಹೊರತು ಇದು ರೈತನ ಸಮಸ್ಯೆಗೆ ಪರಿಹಾರ. ಈಗ ಆತ್ಮಹತ್ಯೆಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ತಾವು ಹೇಳ್ತೀರಿ? ತಕ್ಷಣ ಮಾಡಬೇಕಾದ ಕೆಲಸ, ರೈತರ ಸಾಲವನ್ನು ಫಸ್ಟ್ ರದ್ದು ಮಾಡಬೇಕು. ಇದೇನು ಭಾಳ ಇಲ್ಲ, 100ಕ್ಕೆ 95 ಭಾಗ ಸಹಕಾರಿ ಸಂಘಗಳಲ್ಲಿರ್ತಕ್ಕಂಥ ಸಾಲ ರಿನ್ಯೂವಲ್ ಆಗಿಬಿಟ್ಟಿದೆ. ಅಂದರೆ ಪೂರ್ತಿ ತುಂಬಿಟ್ಟಿದ್ದಾರೆ. 5% ಸಹಕಾರ ಸಂಘದಲ್ಲಿ ಉಳಿಯುತ್ತೆ. ಲ್ಯಾಂಡ್ ಬ್ಯಾಂಕ್ನಲ್ಲಿ 46% ಬಾಕಿ ಇದೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ರಿನ್ಯೂವಲ್ ಆಗಿಬಿಟ್ಟಿದೆ. ಹಾಗೆ ಸ್ವಲ್ಪ ಹಣ ಇರೋದನ್ನು ಸಾಲ ಮನ್ನಾ ಮಾಡಿ. ಕೇಂದ್ರ ಸರ್ಕಾರ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನೀವು ಸಾಲ ಮನ್ನಾ ಮಾಡಿ ಅಂತೇಳಿ ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರದ ನೈತಿಕತೆ. ಆ ಕೆಲಸ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಬರೀ ಸಾಲ ಮನ್ನಾ ಆಗ್ಬಿಟ್ರೆ ರೈತನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಮತ್ತು ಆತ್ಮಹತ್ಯೆ ನಿಂತೋಗ್ಬಿಡ್ತಾವ? ಅದಕ್ಕೆ ಸಲಹೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಡಾಕ್ಟರ್ ಸ್ವಾಮಿನಾಥನ್ ಅವರು ವರದಿ ಸರ್ಕಾರದ ಮುಂದೆ ಇದೆ. ಡಾಕ್ಟರ್ ಸ್ವಾಮಿನಾಥನ್ ಅವರು ಉಲ್ಲೇಖಿಸಿ ಅದರಲ್ಲಿ ಬರೆದಿದ್ದಾರೆ, ರೈತನ ಏನು ಉತ್ಪಾದನೆ ಇದೆ ಆ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕಿ ಅದಕ್ಕೆ ಉತ್ಪಾದನಾ ವೆಚ್ಚದ ಅರ್ಧ ಭಾಗವನ್ನು ಅದಕ್ಕೆ ಸೇರಿಸಿ. ಅಂದರೆ ಇವತ್ತು ನಮಗೆ ಒಂದು 2,500 ರೂಪಾಯಿ 1 ಕ್ವಿಂಟಾಲ್ ರಾಗಿ ಬೆಳೆಯೋದಕ್ಕೆ ಖರ್ಚಾದರೆ ಅದರಲ್ಲಿ ಅರ್ಧ ಭಾಗವನ್ನು ಸೇರಿಸಿದರೆ ಅದೇನಾಗ್ತದೆ, ಅದು 3,000 ಚಿಲ್ಲರೆ ಆಗುತ್ತೆ. ಅಂದರೆ ಆ ಬೆಲೆ ಆಗ್ತದೆ, ಆವಾಗ ಕನಿಷ್ಠ ಬೆಲೆ ಆಗುತ್ತೆ. ಆ ಮೂಲಕ ರೈತ ನಷ್ಟ ಆಗೋದಿಲ್ಲ. ಉತ್ಪಾದನೆ ಮಾಡಿದರೆ ಅವನು ಬದುಕೋದಕ್ಕೆ ಆಸೆಗಳು ಹುಟ್ಟುತ್ತೆ. ಇವತ್ತಿನ ನಾಯಕತ್ವದ ಬಲಹೀನತೆಯಿಂದನೇ ರೈತರ ಸಮಸ್ಯೆಗಳು ಹೆಚ್ಚು ಹೆಚ್ಚು ವ್ಯಾಪಕ ಆಗ್ತಾ ಇದೆ ಅನ್ನೋ ಮಾತು, ಇದನ್ನು ತಾವು ಒಪ್ತೀರಾ? ನೋಡಿ, ಅವತ್ತಿನ ಸಮಸ್ಯೆ ಮತ್ತು ಕಾಲಘಟ್ಟವೇ ಬೇರೆ. ಅವತ್ತು ನಮ್ಮ ಮುಂದೆ ಇದ್ದಂಥದ್ದು ರೈತನ ಮನೆ ಜಪ್ತಿ, ಹರಾಜು ಅಥವಾ ಲೆವಿ ಇತ್ಯಾದಿಗಳು ನಮಗೆ ಬಹಳ ಕಾಟಕವಾಗಿತ್ತು. ಇವತ್ತು ಅದನ್ನು ಜಾಗತೀಕರಣದ ಅಪಾಯಗಳಿರ್ಬೋದು, ದೇಶದ ನೀತಿಗಳಿರ್ಬೋದು, ರಾಜ್ಯದ ಕೃಷಿ ನೀತಿಗಳಿರ್ಬೋದು, ಇದು ಎಲ್ಲದೂ ಕೂಡ ಒತ್ತಡ ಏಕಕಾಲದಲ್ಲಿ ರೈತನ ಮೇಲೆ ಹೊರೆಯಾಗಿದೆ. ಆ ಕಾರಣಕ್ಕೆ ಅವತ್ತಿನ ಸಮಸ್ಯೆಗಳಿಗಿಂತ ಇವತ್ತು ಭಾಳ ಗಂಭೀರವಾದ ಭೀಕರವಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗೈತೆ. ಇದನ್ನು ಎದುರಿಸೋ ದಿಕ್ಕಿನಲ್ಲಿ ರೈತರು ಸಂಘಟಿತ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಅದನ್ನು ಭಾಳ ದೊಡ್ಡ ಯಶಸ್ವಿಗೊಳ್ಳೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಭಾಳ ಪ್ರಾಮಾಣಿಕವಾಗಿ ಕೆಲಸ. ಅವತ್ತಿನ ವೈಭವವನ್ನು ರೈತ ಸಂಘಕ್ಕೆ ತಂದುಕೊಡ್ಬೇಕು ಅಂದರೆ ಏನು ಮಾಡಬೇಕು ಅಂತ ತಮ್ಮ ಅಭಿಪ್ರಾಯ ಸರ್? ಈಗಾಗಲೇ ನಮ್ಮಲ್ಲಿ ಭಾಳ ಹೊಸ ತಲೆಮಾರಿನ ಯುವಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈಗ ಆ ದಿಕ್ಕಿನಲ್ಲಿ ಕಾರ್ಯಾಗಾರಗಳನ್ನು ಮಾಡ್ತಾಯಿದ್ದೀವಿ. ಜಿಲ್ಲಾವಾರು ಕಾರ್ಯಾಗಾರಗಳು, ರಾಜ್ಯ ಮಟ್ಟದ ಕಾರ್ಯಾಗಾರಗಳನ್ನು ಮಾಡಿ ವಿಚಾರದ ಬದ್ಧತೆಗಳನ್ನು ನಾವು ಕಾರ್ಯಕರ್ತರಲ್ಲಿ ತುಂಬ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಬೃಹತ್ತಾದಂಥ ಶಕ್ತಿಯನ್ನು ನೀವೆಲ್ಲ ಕಾಣ್ಬೋದು. ಆ ದಿಕ್ಕಿನಲ್ಲಿ ರೈತ ಸಂಘ ಸಾಗ್ತಾ ಇದೆ. ಅಧಿಕಾರ ರಾಜಕಾರಣದಿಂದ ದೂರ ಇರೋದು ಅಸಾಧ್ಯ ಅಂತ ತಾವೇ ಒಪ್ಕೊಂಡಿದ್ದೀರಿ. ಅದೇ ಸಂದರ್ಭದಲ್ಲಿ ನಿಮ್ಮ ಥರನೇ ಯೋಚನೆ ಮಾಡುವಂಥ ಸಮಾನ ಮನಸ್ಕ ಪ್ರಗತಿಪರ ಚಿಂತನೆಯ ರಾಜಕೀಯ ಪಕ್ಷಗಳ ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ಶಕ್ತಿ ಇನ್ನೂ ಒಂದಷ್ಟು ಬಲಗೊಳ್ಳುತ್ತೆ. ಆದರೆ ನೀವು ಎಲ್ಲೋ ಒಂದು ಕಡೆ ಅದಕ್ಕಿಂತ ಕೆಳ ಹಂತದಲ್ಲಿರುವ ಕೆಲವು ಹೋರಾಟಗಾರರ ಕೈಲಿರುವ ಸಂಘಟನೆಗಳ ಜೊತೆನೇ ಚುನಾವಣೆ ಸಂದರ್ಭದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀರಿ. ಯಾಕೆ ದೊಡ್ಡ ಮಟ್ಟದಲ್ಲಿ ನೀವು ಮಾಡಬಾರ್ದು? ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ತಗೊಂಡು ಹೋಗ್ಬೋದು, ಯಾಕೆ ಅದನ್ನು ಮಾಡ್ತಾಯಿಲ್ಲ ಅಂತ? ನೋಡಿ, ಅದನ್ನು ಚರ್ಚೆ ಮಾಡೋದಕ್ಕೇ ಈಗ ಬರುವ ನವೆಂಬರ್ 2, 3, 4ನೇ ತಾರೀಕು ರಾಷ್ಟ್ರೀಯ ರೈತ ಸಂಘಟನೆಗಳ ಒಂದು ಸಭೆ ಬೆಂಗಳೂರಿನಲ್ಲೇ ನಡೀತಾ ಇದೆ. ಈಗ ರಾಜಕೀಯವಾಗಿ ನಾವು ರಾಜಕೀಯ ಪಕ್ಷಗಳಿಗೆ ಥ್ರೆಟ್ ಆಗದೇ ಇದ್ದರೆ ರಾಜಕೀಯ ಪಕ್ಷಗಳು ರೈತನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಈ ದಿಕ್ಕಿನಲ್ಲೂ ಕೂಡ ನಾವು ಭಾಳ ಚರ್ಚೆ ಮಾಡ್ತಾ ಇದ್ದೀವಿ. ಚಂದ್ರವರೇ, ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಚಾನಲಿಗೆ ಬಂದು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಂಡಿದ್ರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.